ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯಾದ ಪ್ಯಾಚ್ ವರ್ಕ್ ಹ್ಯಾಂಡ್ ಬ್ಯಾಗ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬಟ್ಟೆ ಚಿಕ್ಕ ಚಿಕ್ಕ ಪೀಸಸ್ ಅನ್ನ ಬಳಸ್ಬಿಟ್ಟು ಈ ಎರಡು ಹ್ಯಾಂಡ್ ಬ್ಯಾಗ್ಸ್ ಅನ್ನ ಮಾಡಿದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ತುಂಬಾ ಸಲ ಹೊಲಿಗೆ ಮಾಡಿ ಮುಗಿದ ನಂತರ ಸಾಕಷ್ಟು ಬಟ್ಟೆಗಳು ಉಳಿದು ಬಿಟ್ಟಿರತ್ತೆ ನೋಡಿ. ಈ ರೀತಿಯಾದ ಚಿಕ್ಕ ಚಿಕ್ಕ ಪೀಸಸ್ ಇದನ್ನೇನು ಮಾಡಕ್ ಬರೋದಿಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಈ ತರದೆಲ್ಲ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಉಳಿದಾಗ ಅದನ್ನ ಹಂಗೆ ನಾನು ಡಿಸ್ಕಾರ್ಡ್ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ನನ್ಗೆ ಪ್ರತಿದಿನನೂ ಹೊಸ ಹೊಸ ಒಂದು ವಿಡಿಯೋಸ್ ಅನ್ನೆಲ್ಲ ಮಾಡಕ್ಕೆ ನನ್ಗೆ ಬಟ್ಟೆಗಳು ಬೇಕಾಗ್ತಾನೆ ಇರತ್ತಲ್ವಾ. ಹಾಗಾಗಿ ಒಂದು ಚಿಕ್ಕ ಪೀಸ್ ಬಟ್ಟೆ ಇದ್ರೂ ಕೂಡ ನಾನು ಹಾಗೆ ಎತ್ತಿಟ್ಟಿರ್ತೀನಿ. ಅದರಿಂದ ಏನೋ ಒಂದು ಮಾಡೋಣ ಅಂತ ಹೇಳಿ. ಈಗ ನೋಡಿ, ಎಲ್ಲ ಬಟ್ಟೆ ಸ್ಟ್ರಾಪ್ಸ್ ಏನಿದೆ ಹೆಚ್ಚು ಕಡಿಮೆ ಎಲ್ಲವೂ 1.5-2 ಇಂಚು ಅಗಲಕ್ಕೆ ತಗೊಂಡಿದ್ದೀನಿ. ಹಾಗೆ ಉದ್ದ ಅಂತೂ ರ್ಯಾಂಡಮ್ ಆಗಿ ಇದೆ, ಒಂದೊಂದು ಲೆಂತ್ ಅಲ್ಲಿ ಇದೆ. ಈಗ ಏನ್ ಮಾಡ್ಬೇಕು, ಒಂದ್ರ ತುದಿಗೆ ಒಂದು ಈ ರೀತಿಯಾಗಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಆ ರೀತಿಯಾಗಿ ರ್ಯಾಂಡಮ್ ಕಲರ್ಸ್ ಅನ್ನ ಚೂಸ್ ಮಾಡ್ಕೊಂಡು, ಒಂದು ಪ್ಲೇನ್ ಇದ್ರೆ ಇನ್ನೊಂದು ಡಿಸೈನ್ ಇರುವಂತದ್ದು ಈ ರೀತಿಯಾಗಿ ಕಾಂಬಿನೇಷನ್ ಮಾಡ್ಕೊಳ್ತಾ ಕಂಪ್ಲೀಟ್ ಸ್ಟಿಚ್ ಮಾಡ್ಕೊಂಡು ಒಂದು ಉದ್ದ ರಿಬ್ಬನ್ ರೀತಿಯಾಗಿ ಮಾಡ್ಕೊಳ್ಬೇಕು. ಸಿಂಪಲ್ ಜಸ್ಟ್ ಎಲ್ಲ ಪೀಸಸ್ ಅನ್ನ ಜಾಯಿನ್ ಮಾಡ್ತಾ ಕಂಪ್ಲೀಟ್ ಒಂದು ಉದ್ದ ರಿಬ್ಬನ್ ಆಗಿ ಮಾಡ್ಕೊಂಡ್ಬಿಟ್ರೆ ಆಯ್ತು. ಇಲ್ಲಿ ಮೊದಲನೇದಾಗಿ ನಾನೇನ್ ಮಾಡ್ತೀನಿ, 2 ಪೀಸಸ್ ಅನ್ನ ಮೊದಲನಿಗೆ ಜಾಯಿನ್ ಮಾಡ್ಕೊಂಡು ಆಮೇಲೆ ಮತ್ತೆ ಅದನ್ನ ತುದಿಗೆ ಜಾಯಿನ್ ಮಾಡ್ಕೊಂಡು ನೋಡಿ ಇಲ್ಲಿ ಈ ರೀತಿಯಾಗಿ ಇಷ್ಟು ಉದ್ದ ರಿಬ್ಬನ್ ಅನ್ನ ಮಾಡ್ಕೊಂಡಿದ್ದಾದ್ಮೇಲೆ ನಾನೇನ್ ಮಾಡ್ತೀನಿ, ಇಲ್ಲಿ 25 ಇಂಚ್ ಅಷ್ಟು ಉದ್ದಕ್ಕೆ ಒಂದೊಂದು ಸ್ಟ್ರಾಪ್ಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 25 ಇಂಚಿನ ಉದ್ದುದ್ದದ ಸ್ಟ್ರಾಪ್ಸ್ ಅನ್ನ ನಾನು ಕಟ್ ಮಾಡ್ಕೊಂಡೆ. ನಾನು ಮಾಡಿದಂತ ರಿಬ್ಬನ್ ಅಲ್ಲೇ ಈ ತರ ಕಟ್ ಮಾಡ್ಕೊಂಡು ಅದನ್ನ ಒಂದ್ರ ಪಕ್ಕ ಒಂದು ಮತ್ತೆ ಈ ರೀತಿಯಾಗಿ ಜಾಯಿನ್ ಮಾಡ್ಬೇಕು. ಇದು ನಿಮ್ಗೆ ಸಿಕ್ಕಾಪಟ್ಟ ಸ್ಟಿಚಿಂಗ್ ಅಂತ ಅನಿಸ್ಬಹುದು, ಬಟ್ ಇದನ್ನ ಪ್ಯಾಚ್ ವರ್ಕ್ ಅಂತ ಕರೀತಾರೆ. ಮತ್ತೆ ಹ್ಯಾಂಡಿಕ್ರಾಫ್ಟ್ ಗಳಲ್ಲೆಲ್ಲ ನಿಮ್ಗೆ ಈ ತರದ ಹ್ಯಾಂಡ್ ಬ್ಯಾಗ್ಸ್ ಸಿಗತ್ತೆ. ತುಂಬಾನೇ ಪ್ರೈಸಿ ಆಗಿರುತ್ತೆ, ಕಾಸ್ಟ್ಲಿ ಆಗಿರುತ್ತೆ. ಬಟ್ ನಾವ್ ಇದನ್ನ ಸುಲಭವಾಗಿ ಮನೇಲೆ ಮಾಡ್ಕೊಳ್ಬಹುದು. ಈಗ ಒಂದು ಬೇಸ್ ಬಟ್ಟೆಯನ್ನು ಕೂಡ ತಗೊಂಡು ಅದಕ್ಕೂ ಕೂಡ 4 ಕಡೆಗೂ ಈ ರೀತಿಯಾಗಿ ಈ ಒಂದು ಬಟ್ಟೆ ನಾವೇನ್ ರೆಡಿ ಮಾಡಿದ್ವಿ ಅದನ್ನ ಸ್ಟಿಚ್ ಮಾಡ್ಕೊಂಡೆ. ಅದಾದ್ಮೇಲೆ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಇದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಬಿಟ್ಟು ಸೆಂಟರಿನ ಆಚೆಗೆ ಈಚೆಗೆ 4 ಫಿಂಗರ್ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಬಂತು ಅಂದ್ರೆ ಖಂಡಿತ ನನಗೆ ಕಾಮೆಂಟ್ ಅಲ್ಲಿ ಕೇಳಬಹುದು, ನಾನು ಅದಕ್ಕೆ ಉತ್ತರಿಸ್ತೀನಿ. ಹಾಗೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ನಾನು ರೆಡಿಮೇಡ್ ಬೆಲ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 15 ಇಂಚ್ ಉದ್ದ ಇದೆ, 2 ಬೆಲ್ಟ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ರೆಡಿಮೇಡ್ ಬೆಲ್ಟ್ ಇರ್ಲಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಬಟ್ಟೆಯಲ್ಲೂ ಕೂಡ 4 ಇಂಚ್ ಅಗಲ ಕಟ್ ಮಾಡ್ಕೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಈ ರೀತಿಯಾದ ಬೆಲ್ಟ್ ಅನ್ನು ಕೂಡ ರೆಡಿ ಮಾಡ್ಕೊಳ್ಬಹುದು. ಈಗ ನಾನು ಮುಂಚೆ ಮಾರ್ಕ್ ಮಾಡ್ಕೊಂಡಲ್ಲ, ಅಲ್ಲಿ ಈ ತರ ಬೆಲ್ಟ್ ಅನ್ನ ಕೂಡ ಅಟ್ಯಾಚ್ ಮಾಡ್ಕೊಂಡೆ. ಬೆಲ್ಟ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ನೋಡಿ, ಇದರ ಅಳತೆ ಒಂದ್ಸಲ ಹೇಳ್ಬೇಕು ಅಂದ್ರೆ ಅಗಲ 11 ಇಂಚ್ ಇದೆ. ಸೊ 11 ಇಂಚ್ ಅಗಲದ ಒಂದು ಪಟ್ಟಿಯನ್ನ ತಗೊಳ್ತಾ ಇದ್ದೀನಿ. ಅದು ಯಾವುದೇ ರ್ಯಾಂಡಮ್ ಪಟ್ಟಿ ನೀವು ತಗೊಳ್ಬಹುದು. ಸೊ 11 ಇಂಚ್ ಅಗಲದ್ದು ತಗೊಂಡು ಮತ್ತೆ 2 ಇಂಚ್ ಆಗೋಷ್ಟು ಅಗಲ ಇದೆ ಇದು ನೋಡಿ. ಇಲ್ಲಿ ಕಾಣಿಸ್ತಿದ್ದಲ್ಲ, ಈ ರೀತಿಯಾಗಿ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದ್ವಲ್ಲ ಅದು ಕವರ್ ಆಗ್ಬೇಕು. ಹಾಗೆ ಮೇಲ್ಗಡೆಗೂ ಫಿನಿಶಿಂಗ್ ಬರಬೇಕು. ಆ ರೀತಿಯಾಗಿ ಇದನ್ನ ಪೈಪಿಂಗ್ ಮುಖಾಂತರ ನಾನು ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆ ನಿಮ್ಗೆ ನೀಟಾಗಿ. ಸೊ ಈ ತರ ಅದನ್ನ ಮತ್ತೆ ಒಳಗಡೆ ಎಳೆದ್ಬಿಟ್ಟು ಈ ತರ ಒಂದು ಫೋಲ್ಡ್ ತಗೊಂಡು ಕಂಪ್ಲೀಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡಾಗ ನಮ್ಗೆ ಫಿನಿಶಿಂಗ್ ಬಂದ್ಬಿಡುತ್ತೆ. ಮತ್ತೆ ಇದಕ್ಕೆ ಯಾವುದೇ ಜಿಪ್ಪು ಮತ್ತೆ ವೆಲ್ಕ್ರೋ ಈ ತರದೇನು ಅಟ್ಯಾಚ್ ಮಾಡ್ತಿಲ್ಲ, ಜಸ್ಟ್ ಹಾಗೆ ಬಿಡ್ತಾ ಇರೋದು ನೋಡಿ. ಇವಾಗ ಇದಿಷ್ಟು ರೆಡಿ ಆಯ್ತಲ್ವಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಬಾಟಮ್ಗೆ ಸುಮಾರು 1 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಅನ್ನ ಹಾಕೊಳ್ಳಿ. ಲೈನ್ ಅನ್ನು ನಾನು 1.5 ಇಂಚ್ ಇದೆ, ಸಾರಿ. ಸೊ 2 ಕಡೆಗೂ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದು ಆಲ್ಮೋಸ್ಟ್ ನಮ್ಗೆ 3 ಇಂಚ್ ಆಗುವಷ್ಟು ಅಗಲದ ಬೇಸ್ ಬರುತ್ತೆ. ಹಾಗಾಗಿ ನಾವು ಈ ಒಂದು ಸ್ಟೆಪ್ ಅನ್ನ ಮಾಡ್ತಿರೋದು ನೋಡಿ. ನಾನು ಇವಾಗ ಒಂದು ಲೈನ್ ಅನ್ನ ಹಾಕೊಂಡಲ್ಲ, ಅದೇ ರೀತಿಯಾಗಿ ಈಗ ನೀವು ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. 2 ಲೈನ್ಸ್ ಒಂದಕ್ಕೊಂದು ತಾಗ್ಬೇಕು. ಅಂದ್ರೆ ಇಲ್ಲಿ ಒಂದು ಪ್ಲೀಟ್ ಅನ್ನ ತಗೊಳ್ಬೇಕು, ಒಂದ್ ನೆರೆಗೆ ಬರಬೇಕು. ಆ ರೀತಿಯಾಗಿ ಇಟ್ಕೊಂಡು ನಂತರ 2 ಕಡೆಗೂ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಸ್ಟಿಚ್ ಅನ್ನ ಹಾಕೊಳ್ಬೇಕಾದ್ರೇನೆ ಈ ತರ ಪ್ಲೀಟ್ ಅನ್ನ ತಗೊಂಡು ನಂತರ ನಾವು ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಈಗ ನಾನು 2 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡು ಬಂದೆ ನೋಡಿ, ಈ ರೀತಿಯಾಗಿ ಬಂದಿದೆ.
ಇದಕ್ಕೆ ಬೇಕಾದ್ರೆ ನೀವು ಪೈಪಿಂಗ್ ಮುಖಾಂತರ ಕೂಡ ಮತ್ತೊಮ್ಮೆ ಇನ್ನೂ ನೀಟ್ ಫಿನಿಶಿಂಗ್ ಮಾಡ್ಕೊಳ್ಬಹುದು. ಇಲ್ಲದೆ ಇದ್ರೆ 3-4 ಸ್ಟಿಚ್ ಹಾಕ್ಬಿಟ್ರೆ ಗಟ್ಟಿಯಾಗೇ ಬರುತ್ತೆ. ಇವಾಗ ಇದನ್ನ ಸೀದಾ ಮಾಡ್ಕೊಂಡೆ. ನೋಡಿ ಈ ರೀತಿಯಾದ ಇಷ್ಟೊಂದು ವೈಬ್ರೆಂಟ್ ಲುಕ್ ಇರುವಂತ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಚಿಕ್ಕ ಪುಟ್ಟ ತಿರುಗಾಟಕ್ಕೆ ಹಾಲು ಮೊಸರು ಇದನ್ನೆಲ್ಲ ತಗೊಂಡ್ ಬರಕ್ಕೆ ತುಂಬಾನೇ ಐಡಿಯಲ್ ಆಗಿರುವಂತ ಒಂದು ಬ್ಯಾಗ್ ಇದು. ಜಸ್ಟ್ ಬೇಡದೇ ಇರುವಂತ ಬಟ್ಟೆಯಿಂದ ರೆಡಿನೇ ಆಗೋಯ್ತು. ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. 4.5 by 4.5 ಇಂಚಿನ ಒಂದಷ್ಟು ಬಟ್ಟೆಯ ಪೀಸಸ್ ಅನ್ನ ತಗೊಂಡಿದೀನಿ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಎಲ್ಲವನ್ನ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಇನ್ನೊಂಚೂರು ದೊಡ್ಡ ಸೈಜ್ ಬೇಕು ಅಂತಂದ್ರೆ 5 ಇಂಚು 6 ಇಂಚು ಈ ತರ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬಹುದು. ಸೊ ಈಗ ಏನಿಲ್ಲ, ಜಸ್ಟ್ ಒಂದ್ರ ಪಕ್ಕ ಒಂದು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗೋದಷ್ಟೇನೆ. ಈ ತರದ ಪ್ಯಾಚ್ ವರ್ಕ್ ಹ್ಯಾಂಡ್ ಬ್ಯಾಗ್ಸ್ ಗಳು ತುಂಬಾನೇ ಸ್ಟ್ರೆಸ್ ಬರ್ಸ್ಟ್ ಆಗಿ ಕೆಲಸ ಮಾಡುತ್ತೆ. ಒಂದು ದೊಡ್ಡ ಪೀಸ್ ಬಟ್ಟೆಯನ್ನ ತಗೊಂಡು ಆರಾಮಾಗಿ ಒಂದ್ ಬ್ಯಾಗ್ ಹೊಲ್ದ್ ಬಿಡ್ಬೋದು. ಬಟ್ ಇದ್ರಲ್ಲಿ ಏನೋ ಒಂಥರ ಚೆನ್ನಾಗ್ ಅನ್ಸುತ್ತೆ. ಈ ತರ ಚಿಕ್ಕ ಚಿಕ್ಕ ಪೀಸಸ್ ಅನ್ನ ಜಾಯಿನ್ ಮಾಡ್ಬಿಟ್ಟು ಫೈನಲ್ ಪ್ರಾಡಕ್ಟ್ ನೋಡಿದಾಗ ಸಿಕ್ಕಾಪಟ್ಟೆ ವೈಬ್ರೆಂಟ್ ಲುಕ್ ಅಂತ ನನಗೆ ಅನ್ಸುತ್ತೆ. ನೋಡಿ ಇವಾಗ 3 ಲೈನ್ ಅನ್ನ ಈ ತರ ಮಾಡ್ಕೊಂಡೆ. 3 ಪೀಸಸ್ ಜಾಯಿನ್ ಮಾಡಿರುವಂತ 3 ಲೈನು ಅಂದ್ರೆ 9 ಪೀಸಸ್ ಇಂದು ಈ ತರ ಒಂದು ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡೆ. ಸೊ ಇದೇ ರೀತಿಯಾಗಿ ಅದೇ ಏನ್ ಫಾರ್ಮ್ಯಾಟ್ ಇಲ್ಲಿ ಇದೆಯಲ್ಲ ಒಂದ್ ಪೀಸಲ್ಲಿ ಅದೇ ಫಾರ್ಮ್ಯಾಟ್ ಅಲ್ಲಿ ಇನ್ನೊಂದು ಪೀಸ್ ಅನ್ನು ಕೂಡ ರೆಡಿ ಮಾಡ್ಕೊಂಡೆ. ಇದಾದ್ಮೇಲೆ ಇನ್ನೊಂದು ಸೆಂಟರ್ ಅಲ್ಲಿ ಜೋಡಿಸೋದಕ್ಕೆ ಇನ್ನೊಂದು ಬೇರೆ ಬಟ್ಟೆ ಪೀಸ್ ಅನ್ನ ತಗೊಂಡಿದೀನಿ. ಹಾಗೆ ಇದರ ಅಳತೆ ಹೇಳ್ಬೇಕು ಅಂದ್ರೆ ಇದು 12 ಇಂಚು ಅಗಲ ಇದೆ. ಹಾಗೆ ಬಾಟಮಿಗೆ ತಗೊಂಡಿರುವಂತಹ ಬಟ್ಟೆ 5 ಇಂಚು ಉದ್ದ ಇದೆ. ಹಾಗೆ 12 ಇಂಚು ಅಗಲ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ನಾವು ಪ್ಯಾಚ್ ವರ್ಕ್ ಏನ್ ಮಾಡ್ಕೊಂಡಿದ್ನಲ್ಲ ಆ ಒಂದು ಪೀಸು ಮತ್ತೆ ಈ ಸೆಂಟರ್ ಬೇಸಿಕ್ ತಗೊಂಡಿರುವಂತಹ ಪೀಸು ಹಾಗೆ ಇನ್ನೊಂದು ಪೀಸು, ಸೊ ಇದೆಲ್ಲವನ್ನು ಒಟ್ಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇಷ್ಟು ಉದ್ದ ಒಂದು ಬಟ್ಟೆ ರೆಡಿ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಇದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಸೆಂಟರಿನ ಆಚೆಗೆ ಮತ್ತೆ ಈಚೆಗೆ 3 ಇಂಚಿಗೆ ಈ ರೀತಿಯಾಗಿ ಮತ್ತೊಮ್ಮೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೂ ಕೂಡ ನಾನು ರೆಡಿ ಬೆಲ್ಟ್ ಅನ್ನೇ ಬಳಸ್ತಾ ಇರೋದು. ಸೊ ಈ ತರ ರೆಡಿಮೇಡ್ ಬೆಲ್ಟ್ಗಳು ನಿಮ್ಗೆ ಮಾರ್ಕೆಟ್ ಅಲ್ಲಿ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗತ್ತಲ್ವಾ, ಅಲ್ಲಿ ಸಿಗತ್ತೆ, ಅಲ್ಲಿ ತಗೊಳ್ಬಹುದು. ಇಲ್ಲದೆ ಇದ್ರೆ ನೀವು ನಾರ್ಮಲ್ ಬಟ್ಟೆಯಿಂದ ಕೂಡ ಮಾಡ್ಕೊಳ್ಬಹುದು. ಈಗ ನಾನು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದಾಯ್ತು. ಇವಾಗ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದೀನಿ. ನಾರ್ಮಲ್ ಬ್ಲೌಸ್ ಪೀಸ್ ಬರುತ್ತಲ್ಲ ಅದನ್ನೇ ತಗೊಂಡಿದೀನಿ. ಅದನ್ನ ಏನ್ ಮಾಡ್ಬೇಕು, ಈ ರೀತಿಯಾಗಿ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಬೆಲ್ಟ್ ಇರುವ ಕಡೆ ಈ ರೀತಿಯಾಗಿ ಒಂದೊಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಬೆಲ್ಟ್ ಇರೋ ಕಡೆ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಈ ತರ ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಬೆಲ್ಟ್ ಅನ್ನೆಲ್ಲ ನೀಟಾಗಿ ಎಳೆದ್ಬಿಟ್ಟು ಫಿನಿಶಿಂಗ್ ಬರೋ ರೀತಿಯಾಗಿ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಎರಡೂ ಕಡೆಗೂ ಇದೇ ರೀತಿಯಾಗಿ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ನೋಡಿ ನೀಟಾಗಿ ಒಳಗಡೆ ಈ ರೀತಿಯಾಗಿ ಬ್ಯಾಗ್ ಅನ್ನೆಲ್ಲ ಸೆಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಎರಡೂ ಕಡೆಗೂ ಕಂಪ್ಲೀಟ್ ಆಗಿ 2-3 ಸ್ಟಿಚ್ ಅನ್ನ ಹಾಕೊಳ್ಳಿ, ಆವಾಗ ಬ್ಯಾಗು ಗಟ್ಟಿಯಾಗಿ ಬರುತ್ತೆ. ಇದಾದ್ಮೇಲೆ ಇದರ ಬೇಸ್ ಒಂದು 1.5 ಇಂಚ್ ಆಗುವಷ್ಟು ನಾನು ಮಡ್ಚಿಬಿಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ಮಡ್ಚಿಟ್ಟಿದ್ದೀನಿ. ಸೊ ಮಡ್ಚಿದ ನಂತರ ಮತ್ತೆ ಅಲ್ಲಿ ಡಬಲ್ ಸ್ಟಿಚ್ ಅನ್ನು ಹಾಕಿ ಮತ್ತೊಮ್ಮೆ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ತರ ಮಡ್ಚಿ ಮಾಡ್ಕೊಂಡೋದ್ರಿಂದ ಕೂಡ ಒಂದು ಒಳ್ಳೆ ಬೇಸು ರೆಡಿ ಆಗತ್ತೆ ಬ್ಯಾಗಿಗೆ. ಸೊ ನೋಡಿ ಇವಾಗ ಇದನ್ನ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬೇಸಿಗೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆಯನ್ನ ತಗೊಂಡಿದ್ನಲ್ಲ, ಸೊ ಅದು ಬೇಸ್ ಅಲ್ಲಿ ಬರುತ್ತೆ. ಹಾಗೆ ನಾವು ಮಾಡಿರುವಂತ ಪ್ಯಾಚ್ ವರ್ಕ್ ಮೇಲ್ಗಡೆ ಕಾಣಿಸ್ತಾ ಇದೆ. ಫ್ರಂಟ್ ಅಂಡ್ ಬ್ಯಾಕ್ ಗೆ ಪ್ಯಾಚ್ ವರ್ಕ್ ಕಾಣಿಸುತ್ತೆ, ಬೇಸು ಅಲ್ಲಿ ಕೆಳಗಡೆ ಬಂದಿರುತ್ತೆ. ಸೊ ಇವತ್ತಿನ ಎರಡೂ ವಿಡಿಯೋ ಕೂಡ ನಿಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಒಂದ್ ವೇಳೆ ಈ ಬ್ಯಾಗ್ಸ್ ಅನ್ನೆಲ್ಲ ಟ್ರೈ ಮಾಡಿದ್ರೆ ನನಗೂ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.